ಸ್ವಾಮಿ, ಆ ಶಂಕನ ತಗೋಬೇಡಿ. ನಾಗರಾಜ ಬರ್ಬೋದು. ದೊಡ್ಡ ಬೊಟ್ಟಮ್ಮ ಹಾವು ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಆದಿಶಕ್ತಿ ಮಾರ್ಗದರ್ಶನದಿಂದ ಹೆಜ್ಜೆ ಆಗ್ತಿದ್ದೀನಿ ವಿಶಾಲ. ಅರಿಶಿಣ ಬಣ್ಣದ ಬಟ್ಟೆಯನ್ನು ಧರಿಸದೆ ನೀವು ಕಣ್ಣು ಮಿಟುಕಿಸದೆ ಸುಮನ ಉದರ ಭಾಗದ ಕಡೆ ಎಲ್ಲರೂ ನೋಡಿ. ಕಣ್ಮಿಟ್ಟಿಸಿದ್ರೆ ಕಾಣಿಸೋದಿಲ್ಲ. ಇಲ್ಲ ಬಿಡು. ಕಣ್ಣನ್ನ ದೊಡ್ಡದಾಗ್ಬಿಟ್ಟು ನೋಡ್ತೀವಿ ಡಮ್ಮಕ್ಕ. ಯಾನಂತಿ ತಂತ್ರಯುಕ್ತಂ ಯದಾ ಸ್ಥಿತಿಂ ಮಂಡಲಮತಿ ಕಂಠಿ ಯೇ ಮಂತ್ರ ರಕ್ಷಣೆ ಪರಾಸ್ತೆ ಸರ್ವ ನರಾತಿ ಪಾವುಪಚರಂತಿ. ಅಮ್ಮ, ದೀರ್ಘ ಸುಮಂಗಲಿ ಭವ, ಸುಖೀ ಭವ. ಅಡುಗೆ ಮಾಡೋ ನಿಮ್ಮನೆ ಅಕ್ಕಿಯಲ್ಲಿ ಈ ಅಕ್ಕಿನ ಬೆರೆಸಿ ನಿಮಗೆ ವೃದ್ಧಿ ಆಗುತ್ತೆ. ಸರಿ ಸ್ವಾಮೀಜಿ. ಅತ್ತೆ ಬನ್ನಿ, ಎಲ್ರೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಈಗೀಗ ಸುಧಾರಿಸ್ಕೋತಾ ಇದ್ದೀನಿ. ಏನಾಯ್ತತ್ತೆ? ಏನೂ ಇಲ್ಲಮ್ಮ. ಏಯ್ ನೀನ್ ಬಾ. ಸುಖೀ ಭವ, ಆಯುಷ್ಮಾನ್ ಭವ. ಸ್ವಾಮಿ, ನನಗೂ ಧೈರ್ಯ ಬರಲಿ ಅಂತ ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಸುಮನನ ಗರ್ಭಕ್ಕೆ ಸಂಬಂಧಿಸಿರೋ ವಿಷಯನ ಒಗಟಾಗಿ ನಿಮಗೆ ಹೇಳ್ತೀನಿ. ಅದು ಅಲ್ಲದೆ ನಯನಿ ಇಲ್ಲಿಲ್ದೇ ಇರೋ ಕಾರಣಕ್ಕೆ ಪರೋಕ್ಷವಾಗಿ ಈ ವಿಷಯನ ಸೂಚಿಸ್ತಿದ್ದೀನಿ. ಅಂದ್ರೆ
ನೈನಿಗೂ ಈ ವಿಷಯಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದೆ. ಹಾಗಾದ್ರೆ ನೈನಮ್ಮನ ಕರೆದು ಬಿಡ್ತೀನಿ ಗುರುಗಳೇ. ಬೇಡ ಪಾವನ ಮೂರ್ತಿ. ಆ, ನಮ್ಮ ಅಕ್ಕಂಗ್ ಲಿಂಕ್ ಇದ್ರೆ ನನಗೆ ಗೊತ್ತಾಗತ್ತೆ ಅಲ್ವಾ? ಅರ್ಥ ಮಾಡ್ಕೊಂಡ್ರೆ ತಾನೇ ವಿವರಿಸಕ್ಕಾಗೋದು ಸುಮನಾ. ನಿಜಾನೇ. ಅದೇನು ಅಂತ ನೀವ್ ಹೇಳಿ, ಅರ್ಥ ಆಗದಿದ್ರೆ ನಾನೇ ಬಿಡಿಸಿ ಹೇಳ್ತೀನಿ. ಆಗ್ಲಿ. ಡಮ್ಮೋ ಡಮ್ಮ. ಅಮ್ನೋರ್ನ ಹೊತ್ಕೊಂಡು ಮೆರವಣಿಗೆ ಹೋಗೋ ದಿನಗಳಲ್ಲಿ ಅಮ್ಮ ಕೊಡೋ ಕಾಸಿಗೆ ಆಸೆ ಪಟ್ಟು ಮಣ್ಣಿನ ಮಡಕೆಗಳನ್ನ ಒಡೆದು ಹಾಕಿದ್ರು. ಆವಾಗ ಮಾಯ ಆದವರೇನೆ ಈಗ ಕತ್ಲಲ್ಲಿ ಜೀವಂತವಾಗಿರ್ತಾರೆ. ಅರ್ಥ ಆಯ್ತಾ? ಇಲ್ಲ ಟಮ್ಮಕ್ಕ. ಅರ್ಥ ಆಗಿದ್ರೆ ನಂಗೆ ಹೇಳ್ಬಿಡಿ. ನನಗೂ ಸರಿಯಾಗಿ ಅರ್ಥನೇ ಆಗ್ತಿಲ್ಲ. ಏನ್ ಹೇಳಿದ್ರಿ ಅಂತ ನಿಮ್ಗಾದ್ರೂ ಅರ್ಥ ಆಯ್ತಾ ಸ್ವಾಮಿಗಳೇ? ಆ ಮಗು ಗಾಯತ್ರಿ ಭಾರವಾಗಿದ್ಯಾ ಅಥವಾ ಹಗುರವಾಗಿದ್ಯಾ? ಇವತ್ತು ಆರಾಮಾಗಿ ಎತ್ಕೊಂಡೆ ನಾನು. ಯಾಕೆ ಅಂತ ಗೊತ್ತಾ? ಈಗ ಪರವಾಗಿಲ್ಲ, ನೋವು ಸ್ವಲ್ಪ ಕಡಿಮೆ ಆಗಿದೆ. ಸೆಪ್ಟಿಕ್ ಆಗ್ಬಿಡುತ್ತೇನೋ ಅಂತ ಭಯ ಆಗೋಗಿತ್ತು, ಆದ್ರೆ ಈಗೇನು ಪ್ರಾಬ್ಲಮ್ ಇಲ್ಲ. ಆ ಸ್ವಾಮಿಗಳಿಗೆ ತಲೆ ಕೆಟ್ಟಿದೆ ಅತ್ತೆ. ನಾನು ಫೋನಲ್ಲಿ ಮಾತಾಡ್ತಿದ್ದೀನಲ್ಲ ಸುಮನಾ. ಹಾಗಾದ್ರೆ ನಿಮ್ಗೂ ಹೇಳಲ್ಲ ಬಿಡಿ. ಸುಮನಾ ಇರು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಈಗ ಹೇಳು. ಸ್ವಾಮೀಜಿ ಈ ಮನೆಗೆ ಒಳ್ಳೇದೇ ಬಯಸ್ತಾರೆ ಅಂತ ಹೇಳ್ತಿರ್ತೀರಾದ್ರೆ ನನಗಂತೂ ಅವ್ರು ನಮ್ಗೆಲ್ರಿಗೂ ಬ್ರೈನ್ ವಾಶ್ ಮಾಡಕ್ ಬಂದಿದ್ದಾರೆ ಅಂತ ಅನ್ಸ್ತಿದೆ. ಯಾಕಂತೆ? ನಿಮ್ ತಮ್ಮಂಗೆ ಅವರು ಗಾನವಿನ ಎತ್ಕೋ ಅಂತ ಹೇಳಿದ್ರು ಬಾವಾ. ನೀನು ಗೌನನ ಎತ್ಕೊಳಕ್ ಹೇಳಿದ್ರಾ? ಏಯ್, ನನಗೆ ಆ ಗಾಯತ್ರಿ ಎತ್ಕೋ ಅಂತ ಹೇಳಿದ್ರು. ನೀನ್ ಎತ್ಕೊಂಡ್ಯಾ? ಎತ್ಕೊಂಡೆ ಅತ್ತೆ. ಆಶ್ಚರ್ಯ, ಅದ್ಭುತ. ನೀನು ಅತ್ತೆ ನಿಂತ್ಕೊಂಡ್ಯಾ? ಏಯ್, ಕಿವಿ ಕಿವುಡಾಗಿದ್ಯಾ? ಮಗುನ ಎತ್ಕೊಳಕ್ ಹೇಳಿದ್ದು. ನಮ್ಮ ಮಾಮ್ನ ನಮ್ ಡ್ಯಾಡ್ ಕೈಲಿ ಎತ್ತೋದಕ್ಕೆ ಆಗ್ತಿರ್ಲಿಲ್ವಂತೆ, ಗೊತ್ತಾ ನಿನ್ಗೆ? ಏ ಇಡಿಯಟ್, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ನೀವ್ಯಾರಿಗೂ ನಾನು ಹೇಳಿದ ಪಾಯಿಂಟ್ ಅರ್ಥನೇ ಆಗ್ಲಿಲ್ಲ. ಗಾಯತ್ರಿ ಪಾಪುನೇ ದೊಡ್ಡತ್ತೆ ಅಲ್ವಾ, ಅವ್ರನ್ನ ಸುಮ್ಮನೆ ಎತ್ಕೊಂಡ್ಲು ಅಂತ ಆಶ್ಚರ್ಯ ಪಟ್ರೆ ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ಗುಗ್ಗುಗಳು. ನೀನ್ ಹೇಳು ಸುಮನಾ, ಗಾನವಿ ಗಾಯತ್ರಿ ಇಬ್ರನ್ನೂ ಎತ್ಕೊಂಡಾಗ ಏನಾಗೋಯ್ತು? ಏನಾಗಿರತ್ತೆ? ಎತ್ಕೊಂಡ್ ಸುಸ್ತಾಗಿರತ್ತೆ. ಹೇಯ್, ಸುಮ್ಮನಾಗಿ ಹೇಳೋದಕ್ ಬಿಡ್ತೀಯೋ ಇಲ್ವಾ ಇವಾಗ ನೀನು? ಹೇಳೋದು ಕೇಳಿ, ನಾನೇನ್ ಅವಳ ಬಾಯಿ ಮುಚ್ಚಿದ್ದೀನ ಹೇಳಿ? ಮಗುನ್ ಎತ್ಕೊಂಡ್ಮೇಲೆ ಆ ಸ್ವಾಮೀಜಿ ಏನೋ ವಿಚಿತ್ರವಾಗಿ ಮಾತಾಡಿದ್ರು ಅತ್ತೆ. ಏನ್ ಹೇಳಿದ್ರು ಅಂದ್ರೆ, ಹಾ, ಅಮ್ನವ್ರನ್ನ ಎತ್ಕೊಂಡು ಮೆರವಣಿಗೆ ಮಾಡೋ ದಿನದಲ್ಲಿ ಇನ್ನೇನೋ ಹೇಳಿದ್ರು. ಅಮ್ಮ ಕೊಟ್ಟಿದ್ದ ದುಡ್ಡಿಗೆ ಆಸೆ ಪಟ್ರು ಅಂತ ಮಣ್ಣಿನ ಮಡಿಕೆನ ಒಡ್ದು ಹಾಕಿದ್ರಂತೆ. ಮಡಿಕೆ ಹೊಡೆದ್ರಂತ? ಮಾಮ್, ಅಮ್ಮ ಕೊಟ್ಟಿರೋ ಕಾಸು ಅಂದ್ರೆ ನೀವೇನಾದ್ರೂ ಅವ್ರಿಗೆ ದುಡ್ಡು ಕೊಟ್ರ ಮಾಮ್? ಕೊಡೋದಕ್ಕೆ ಅವ್ರ ಹತ್ರ ಏನಿದೆ? ಚೋಟ್ ಬದ್ನಿಕಾಯ್. ಏಯ್ ನೀನಿರು. ಸುಮನಾ, ಇಷ್ಟೇ ಹೇಳಿದ್ದ ಅವರು? ಇನ್ನೂ ಏನೋ ಹೇಳಿದ್ರತ್ತೆ. ಆಗ ಮಾಯಾ ಮೋಡಿ ಮಾಡೋರು ಕತ್ಲಲ್ಲಿ ಜೀವನ ನಡೆಸ್ತಾರಂತೆ. ಇದ್ರಲ್ಲೇನಾದ್ರೂ ಅರ್ಥ ಇದೆಯಾ? ನಾನು ಅದನ್ನೇ ಕೇಳ್ದೆ ಬಾವಾ. ಸುಮನಾ, 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 ಫೇಂಟ್ ಆಗೋಗಿದ್ದಾಳೆ. ಪಾವನ ಮೂರ್ತಿ ಕೂಡ. ಮಾವ, ಮಾವ. ಇಬ್ರು ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಪ್ರಜ್ಞೆ ಬರುತ್ತೆ. ಅಲ್ಲ ಬಾ, ನಿನ್ನ ಮಾವನ್ ಕರ್ಕೊಂಡು ಹೋಗೋ.
ಗುರುಗಳೇ, ಯಾವ ಮಣಿ ಅದು? ಸುಮನ ಯಾಕೆ ಆ ರೀತಿ ಆಡ್ತಾ ಇದ್ಲು? ಪೆಟ್ಟಿಗೆಯಲ್ಲಿಟ್ಟಿದ್ದ ಚಂದ್ರಕಾಂತ ಮಣಿ 20 ವರ್ಷದ ಹಿಂದೆ ಇವಳಿಂದಾನೆ ಒಂದು ಕುಟುಂಬ ಅಪವಾದ ಹೊತ್ಕೊಂಡು ಪ್ರಾಣನ ಕಳ್ಕೊಂಡ್ರು. ಈ ಮಣಿಗೂ ಸುಮನನಿಗೂ ಸಂಬಂಧ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋಕ್ ಬಂದೆ. ನನ್ನ ಅನಿಸಿಕೆ ನಿಜ ಆಯಿತು. ಆಕೆಗೆ ಹೆರಿಗೆ ಆಗೋವರೆಗೂ ನೀವೆಲ್ಲರೂ ತುಂಬಾ ಹುಷಾರಾಗಿರ್ಬೇಕು. ಚಂದ್ರಕಾಂತ ಮಣಿನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದಾರಲ್ಲ, ಇದರಿಂದ ಮತ್ತೆ ಏನಾಗುತ್ತೋ ಏನೋ. ಸುಮ್ಮಿ, ಯಾಕೆ ಎಲ್ಲ ಚಲ್ಲಾಪಿಲ್ಲಿ ಮಾಡ್ತಿದ್ಯಾ? ಮಾತೇ ಆಡ್ತಿಲ್ವಲ್ರಿ? ಏನೋ ಟೆನ್ಷನ್ ಅಲ್ಲಿ ಇರ್ಬೇಕು ಬಿಡೆ. ನಮ್ ಕೆಲ್ಸ ನಾವು ನೋಡ್ಕೊಳ್ಳೋಣ ಬಾ. ನಮಗೇನ್ ಕೆಲ್ಸ ಇದೆ ಅಂತ? ಏ ಸುಮ್ಮಿ, ಇಲ್ಲಿ ನೋಡಿಲಿ. ಏನ್ ಬೇಕು ನಿಮ್ಗೆ? ನಿನಗೆ ಏನ್ ಬೇಕು ಅಂತ ತಿಳ್ಕೊಳ್ಳೋಣ ಅಂತ ಬಂದ್ಲಮ್ಮ ನನ್ನ ಹೆಂಡತಿ. ಪೆಟ್ಟಿಗೆ ಬೇಕು. ಲಗೇಜ್ ಇಡಕ್ಕ ಅಥವಾ ತಿಜೋರಿ ಪೆಟ್ಟಿಗೆನಾ? ಎಷ್ಟ್ ಆಸ್ತಿ ಮಾಡಿದ್ಯೋ? ಜೋಕ್ ಮಾಡಿದ್ರೆ ಅಷ್ಟೇ. ಚಿಕ್ಕಮ್ಮನ ಮೇಲೆ ನಿನ್ ದೌರ್ಜನ್ಯ ನೋಡು ನೈನಿ. ಏನೋ ಬೇಕು ಅಂತ ಪಾಪ ಗಾಬ್ರಿಲ್ ಹುಡುಕ್ತಾ ಇದ್ಲು, ಅದಕ್ ಸಹಾಯ ಮಾಡೋಣ ಅಂತ ಬಂದೆ. ನಮ್ಮೇಲೆ ರೇಗ್ತಾ ಇದ್ದಾಳೆ ಇವಳು. ಏನ್ ಬೇಕು ಸುಮನ? ಪೆಟ್ಟಿಗೆ ಬೇಕು. ಅದ್ ಎಲ್ಲಿಟ್ಟಿದಾರೋ ಗೊತ್ತಾಗ್ತಿಲ್ಲ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ವಾ? ಹೌದು. ಹೇಗ್ ಸಿಗುತ್ತೆ? ಅದನ್ನ ನಾನು ಹುಷಾರಾಗಿ ಎತ್ತಿಟ್ಟಿದ್ದಾಗ. ನಿನ್ನ ಹತ್ರ ಇದೆಯಾ? ಕೊಡಕ. ಯಾವ ಪೆಟ್ಟಿಗೆ? ಅದ್ರಲ್ಲಿ ಏನಿದೆ ಅಂತ ನನ್ಗೂ ಹೇಳಿ ಪ್ಲೀಸ್. ಲಕ್ಷ್ಮೀಪುರದಲ್ಲಿರೋ ನಾಗಲಕ್ಷ್ಮಿ ದೇವಸ್ಥಾನದಿಂದ ಬಂದಿರೋ ಆ ಪೆಟ್ಟಿಗೆ ಬಗ್ಗೆ ಕೇಳ್ತಿದ್ಯಲ್ಲಮ್ಮ ನೀನು? ಹೌದು. ಅದ್ರಲ್ಲಿ ಚಂದ್ರಕಾಂತ ಮಣಿ ಇಟ್ಟಿದ್ರು, ಅದನ್ನೇ ಬೇಕು ಅಂತ ಇದ್ದಾಳೆ ಈಗ. ಹೌದು. ಬಾಯ್ ಮುಚ್ಚು, ಮುಚ್ಚು ಬಾಯ್. ಕಿರ್ಚಿ, ಯಾರನ್ನ ಹೆದರಿಸ್ತಿದ್ಯಾ? ಬ್ರೋ, ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡೆ ಓಡಾಡ್ತಾ ಇದೀಯಾ? ಕಾಲ್ಗೆ ಹಾಕೊಳ್ಳೋದು ಅಂತ ಗೊತ್ತು ಕಣ. ಇದನ್ನಂದಲ್ಲ, ಮಾಮ್ದು. ತಗೊಳ್ಳಿ ಮಾಮ್. ಥ್ಯಾಂಕ್ ಯು ಕಂದ. ಪರವಾಗಿಲ್ಲ ಮಾಮ್. ಹೊರಗಡೆನೆ ಹಾಕೊಂಡು ಹಾಗೆಂದಾಗೆ ಹೋಗ್ಬೋದಿತ್ತಲ್ಲ ಮಾಮ್. ಹೊರಗೆ ಹೋಗ್ತಿಲ್ಲ ಕಣೋ. ಹೊಸ ಚಪ್ಲಿ ಆನ್ಲೈನ್ ಅಲ್ಲಿ ತರಿಸಿದ್ದೆ. ಸೈಜ್ ಸರಿ ಹೋಗ್ಲಿಲ್ಲ ಅಂದ್ರೆ ವಾಪಸ್ ಕಳಿಸ್ಬೇಕಲ್ವಾ, ಅದಕ್ಕೆ ಹಾಕೊಂಡ್ ನೋಡ್ತಿದ್ದೀನಿ. ನಂಗೂ ತೋರ್ಸತ್ತಿಗೆ. ಅಕ್ಕ, ಸ್ವಲ್ಪ ಸೀರೆನ ಮೇಲೆ ತಕ. ಚಪ್ಪಲ್ ಕಾಣಿಸಿದ್ರೆ ಸಾಕು. ಕಾಲಂಗ್ರ ಕೂಡ ಕಾಣಿಸ್ತಾ ಇದೆ. ಪರ್ಫೆಕ್ಟ್ ಮ್ಯಾಚ್ ಅತ್ತೆ. ಚಪ್ಲಿ ಕೂಡ ಮ್ಯಾಚಿಂಗ್ ನೋಡ್ತೀಯ ಸುಮನ? ಬೇಡ ಅಂತ್ಯಾಕ? ಗ್ರೀನ್ ಸೀರೆ ಉಟ್ಕೊಂಡು ರೆಡ್ ಚಪ್ಲಿ ಹಾಕೊಂಡ್ರೆ ಏನ್ ಚೆನ್ನಾಗಿರತ್ತೆ ಹೇಳು? ಕಲರ್ಸ್ನೇ ಅಲ್ಲ, ಚೊಪ್ಲಿನೂ ಕೂಡ ಪಕ್ಕಕ್ಕಿಟ್ರೆ ಚೆನ್ನಾಗಿರುತ್ತೆ. ಹಾಲಲ್ಲಿ ಚೊಪ್ಲಿ ಹಾಕೊಂಡು ಓಡಾಡಿದ್ರೆ ಅನಿಷ್ಟ ಅಂತ ಹೇಳ್ತಾರಲ್ಲ. ಅಂಬೋ ಶಂಭೋ. ನಿಮಗ್ ಹಸ್ವಾಗಿದ್ರೆ ಹೋಗಿ ಊಟ ಮಾಡಿ. ಯಾಕೆ ಹೀಗೆ ಕಿರ್ಚ್ಕೊತಿದ್ದೀರಾ? ನಮ್ಮ ಅಮ್ಮ ಬಂದಿದ್ದಾಳೆ ಮಾತೆ. ನಿಮಗೆ ಈ ಮನೇಲಿ ದಂಡದ ಊಟ ಅನ್ಕೊಂಡ್ರೆ ಜೊತೆಗೀಗ ನಿಮ್ಮ ಅಮ್ಮನ್ನ ಕರ್ಕೊಂಡ್ ಬಂದ್ಬಿಟ್ರಾ? ಲೈಟ್ ಹೌಸ್ ಅಮ್ಮ ಅಂದ್ರೆ ನಂದೀಶನ್ ಹೆತ್ತಾಯಿ ಅಲ್ಲ ಕಣೆ, ವಿಶಾಲಾಕ್ಷಿ ಬಂದಿರ್ಬೇಕು. ಹೌದು ಪಾಮು, ಹೆತ್ರೆ ಮಾತ್ರ ಅಮ್ಮ ಅಲ್ಲ, ಪ್ರೀತಿ ತೋರ್ಸಿದ್ರು ಅಮ್ಮನೇ. ಎಲ್ಲಿದ್ದಾಳೆ ವಿಶಾಲಾಕ್ಷಿ? ಇನ್ನೂ ಬಂದಿಲ್ವಲ್ಲ ಡಮ್ಮಕ್ಕ? ಬರ್ತಿದ್ದಾಳೆ. ತಗೊಂಡ್ ಬರ್ತಿದ್ದಾಳೆ. ಏನೋ ಘಟ. ಏನ ಗೇಟ? ಗೇಟ್ ಅಲ್ಲ ಬ್ರೋ, ಘಟ. ಅವನ್ಗೆ ಅರ್ಥ ಆಗಲ್ಲ. ವಿಶಾಲಾಕ್ಷಿ ಮಡಕೆ ತಗೊಂಡ್ಬರ್ತಿದ್ದಾಳೆ ವಲ್ಲಭ. ಮಡ್ಕೆನಾ? ಓಂ ನಮಃ
ಶಿವಾಯ. ಬಾಮ್ಮ, ನೀ ಬರ್ತಿದ್ದ ಹಾಗೆ ಮನೆಗೊಂದು ಕಳೆ ಬರುತ್ತೆ. ಯಾಕೆ ಹಾಗೆ ಹೇಳ್ತೀಯ ಅಮ್ಮ? ನೀನ್ ಅಂದವಾಗಿದ್ಯಾ ಅಂತಲ್ಲ, ಭಿಕ್ಷೆ ಬೇಡಕ್ ಬಂದಿದ್ಯಾ ಅಂತ. ಏಯ್, ಏನೇ ಮಾತಾಡ್ತಿದೀಯಾ? ಅಲ್ಲ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ಮಾಮ್, ವಿಶಾಲಾಕ್ಷಿ ಮಾತನ್ನ ಲೈಟಾಗಿ ತಗೋಬೇಡಿ. ಮಡಿಕೆನ್ ತಗೊಳಕ್ ಹೇಳಿದ್ರು ತಗೋತೀನಿ, ಇನ್ನೇನು ಹೇಳ್ಬೇಡಿ. ಕೊಡಿಲಿ. ಹಾಗಾದ್ರೆ ನೀನ್ ಡಿಕ್ಕಿ ಹೊಡಿಯಲ್ಲ. ನಾನ್ ಡಿಕ್ಕಿ ಹೊಡೆಯುವಂತ ವ್ಯಕ್ತಿಗಳು ನನ್ ಸಮಕ್ಕೆ ಇರ್ಬೇಕು. ಕೊಡಿಲಿ, ಸುಮನಂಗ್ ಕೊಡ್ತೀನಿ. ನಿನ್ನಿಷ್ಟ ಹಾಗಿದ್ರೆ. ಮಡ್ಕಿ, ನಿನ್ ಬುದ್ಧಿ ಎರಡು ಹುಷಾರು. ಹೌದತ್ತಿಗೆ, ನೀನು ಕ್ಯಾಟ್ ವಾಕ್ ಮಾಡ್ಕೊಂಡು ಸ್ಲಿಪ್ ಆದ್ರೆ ಈ ಸಲ ಮಡಕೆ ಕೂಡ ಒಡೆದು ಹೋಗುತ್ತೆ. 3ಕ್ಕೆ ಮುಕ್ತಾಯ ಅಂತ ನಾನ್ ಬೀಳೋದಿಕ್ಕೆ ನನ್ಗೇನಾದ್ರೂ ಆಸೆನಾ? ಸುಮನಾ, ತಗೋ, ನೀರಂಚೆಯಲ್ಲಿ ನಿಮ್ಮಕ್ಕನ್ ಕೊಡು, ಹಬ್ಬ ಮಾಡ್ಕೊಳ್ಳಿ. ಡಮ್ಮೋ ಡಮ್ಮ, ಹಿರಿ ಜೀವ ಮಾತ್ ಕೇಳದೆ ಹೊರಟೋಯ್ತು. ಆಮೇಲೆ ಇವರು ಕೇಳೋದಿಲ್ಲ. ಯಾಕೆ ಹಾಗೆ? ನೋಡ್ತೀಯಲ್ಲ ಪುತ್ರ, ಸುಮನ, ಭಕ್ತಿ ಶ್ರದ್ಧೆಯಿಂದ ಮಡ್ಕೆನ್ ತೊಳ್ಯೋದು ಒಳ್ಳೇದು. ಈ ಕೆಲ್ಸಕ್ಕೆ ನಾನ್ ತಲೆ ಸ್ನಾನ ಮಾಡ್ಬೇಕಾ? ಅಮ್ಮನವ್ರಿಗೆ ಅರ್ಪಿಸೋ ಮಡಿಕೆ ಅಂದ್ರೆ ತುಂಬಾ ಕಟ್ಟುನಿಟ್ಟಿಂದ ಮಾಡ್ಬೇಕಾಗತ್ತೆ ಸುಮನ. ನಿನ್ಗೇನು, ಆರಾಮಾಗಿ ಹೇಳಿದ್ಯ. ಹೇಳಿದನ್ ಮಾಡಿದ್ರೆ ಸಾಕು. ನೀವು ಹೆಲ್ಪ್ ಮಾಡಿ ಬನ್ನಿ. ನೀನ್ ಬಾಮ್ಮ. ನಾನಿ, ಹಾಲು ಹಂಪ್ಲು ತಗೊಂಡ್ ಬಾ. ಸರಿ ಯಜಮಾನ್ರೆ. ಮಗು ಹುಟ್ಟಿದ್ಮೇಲೆ ಅರ್ಧಕ್ಕರ್ಧ ಆಸ್ತಿ ನನಗ್ ಬರ್ಕೊಡ್ಬೇಕು ನಮ್ಮ ಅಕ್ಕ. ಡೆಲಿವರಿ ಆಗೋಕ್ಕೂ ಮುಂಚೆನೆ ಕನ್ಸ್ ಕಾಣ್ಬೇಡ ನೀನು. ನಿನ್ ಕನ್ಸು ನೆರವೇರೋದಕ್ಕೆ ಇನ್ನೂ 50 ದಿನ ಟೈಮ್ ಇದೆ. ಆ ದಿನ ಆದಷ್ಟು ಬೇಗ ಬರತ್ತೇರಿ. ಇವ್ರ ಮಾತನ್ ಕೇಳಿ ನನ್ ಸ್ಟೇಟಸ್ ನ ಬಿಟ್ಕೊಡಕ್ ಆಗಲ್ವಲ್ಲ. ಹೋಗ್ಲಿ, ಒಂದು ಕೆಲಸ ಮಾಡಿ ಚಿಕ್ಕ ಮಾತೆ. ಈ ಮಡಕೆಯ ಒಳಭಾಗದಲ್ಲಿ ಚೆನ್ನಾಗಿ ಎಣ್ಣೆನ ಸವರಿ ಆಮೇಲೆ 3 ಬಿಂದಿಗೆ ನೀರನ್ನ ಹಾಕಿ ಚೆನ್ನಾಗಿ ಬಿಸಿ ಮಾಡಿದ್ರೆ ಶುಭ್ರ ಆಗಿಬಿಡುತ್ತೆ. ಈ ತರ ಹುಚ್ಚುಚ್ಚು ಯೋಚನೆ ನಿಮಗ್ ಮಾತ್ರ ಬರತ್ತನ್ಸತ್ತೆ. ಅಲ್ಲ, ಇದನ್ನು ಮಾಡಕ್ಕಾಗಲ್ಲ ನಿಂಗೆ? ನೀವು ಇವ್ರ ತರನೇ ಮಾತಾಡ್ತಿರಲ್ಲ. 2 ಚಮ್ ನೀರ್ ಹಾಕೋದಿಕ್ಕೋಸ್ಕರ ನನಗ್ ತಲೆ ಸ್ನಾನ ಮಾಡು ಅಂತ ಹೇಳಿದ್ರು. ಕೂದ್ಲು ಕೂಡ ಒಣಗಿಲ್ಲ. ನನ್ ಹೊಟ್ಟೆಲಿರೋ ಮಗುಗ್ ಜ್ವರ ಬಂದ್ರೆ? ಆವಾಗ ಜ್ವರ ಬರಲ್ಲ ಬಿಡು. ಏನಂದ್ರಿ? ಅದೇ ಮಗುಳಿಗೆ ಯಾವುದೇ ರೀತಿ ಅಸ್ವಸ್ಥತೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಮಗಳು ಅಂತ ಹೇಗ್ ಹೇಳ್ತೀರಾ? ಮಗನೂ ಹುಟ್ಬೋದಲ್ವಾ? ಮಗನೇ. ಆ ಮಗ ಈ ಮಗ ಯಾರ್ದೋ ಮಗ ಅಲ್ಲ, ನಿನ್ ಮಗನೇ. ಏಯ್, ಸುಮ್ನಿರ್ ನೀನು. ಬಾಯ್ಗ್ ಬಂದಾಗ ಮಾತಾಡಿ ಹಿಂಸೆ ಮಾಡ್ಬೇಡಿ. ಚಿಕ್ಕ ಯಜಮಾನ್ರೆ, ನೀರ್ ಹಾಕಿ ಕ್ಲೀನ್ ಮಾಡ್ತೀನಿ. ಕುರ್ಚಿಯಿಂದ ಇಳಿದು ಕೆಳಗಾದ್ರೆ ಕೂತ್ಕೋ, ಇಲ್ಲ ಅಂದ್ರೆ ಎದ್ದು ಸೊಂಟ ಬಗ್ಸಿ ಮಡಿಕೆನ ತೊಳಿ. ನಾನು ಹಾಗೆ ಮಾಡಲ್ಲ. ಯಾಕೆ ಅಂದ್ರೆ ತಾಯಿ ಆಗ್ತಿದ್ಯಲ್ಲ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತನಾದ್ರೂ ತೊಳಿರಿ ಮಾತೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಸಾಕಾ? ಇನ್ ಹೊರಡಿ ಈಗ. ಇಷ್ಟು ಸಿಟ್ ಮಾಡ್ಕೊಂಡ್ರು ಭಗವಂತ ನಾಮ ಸ್ಮರಣೆ ಮಾಡಿದ್ರೆ ನಿನಗೆ ಪುಣ್ಯನಾದ್ರೂ ಬರುತ್ತೆ. ಕಮಾನ್. ಕರ್ಮ ಕರ್ಮ. ನೋಡಿದ್ರ ಅಪ್ಪ, ಎಷ್ಟು ವಿಚಿತ್ರ ಅಂತ ಅನಿಸ್ತಿದೆ.
ಬೇಗ ಈ ಸ್ಟೇಜ್ ಕೂಡ ಕಳಿಬೇಕು. ಇನ್ನೂ ಚಿಕ್ಕ ವಯಸ್ಸು ಥರ ಬಿಹೇವ್ ಮಾಡಿದ್ರೆ ಚೆನ್ನಾಗಿರಲ್ಲ ಬ್ರೋ. ಹೆತ್ತು ತಾಯಿ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು. ನಿನಗೆ ಅರ್ಥ ಆಗಲ್ಲ ಬಿಡು. ಈ ದೃಶ್ಯನ ನೋಡಕ್ ಆಗ್ತಾ ಇಲ್ಲ. ಇದು ಸರಿ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಹೇಳಿದಿರಲ್ವಾ, ನಾನು ಹೇಳ್ದಂಗ್ ಮಾಡೋವರೆಗೂ ಅವಳು ಹೀಗೆ ಇರ್ತಾಳೆ ಅಂತ. ಅಲ್ಲಿವರೆಗೂ ನಿಮ್ಮೆಲ್ಲಾರನು ಬೇರೆಯವರು ಅಂತಾನೆ ಅನ್ಕೋತಾರೆ. ನಮ್ಮನ್ನು ನಂದೀಶಾ. ವಲ್ಲಭ ಪಕ್ಕದಲ್ಲೇ ಇದ್ದಾನೆ. ಇನ್ನು ಏನೇ ನೋಡ್ಬೇಕೋ ಏನೋ. ಅಕ್ಕ ಎಲ್ಲಿದ್ದಾಳೆ? ಇಲ್ಲಿ. ಸಡನ್ ಆಗಿ ನೋಡಿದ್ದಕ್ಕೆ ಕನ್ಫ್ಯೂಸ್ ಆಗೋಗ್ಬಿಟ್ಟೆ. ತುಂಬಾ ಗ್ಯಾಪ್ ಆಗಿತ್ತಲ್ಲ. ಮೊದ್ಲೇ ಬುದ್ಧಿ ಸರಿ ಇಲ್ಲ ರೀ. ಏನೇನೋ ಹೇಳಿ ಬೈಸ್ಕೋಬೇಡಿ. ಮೇಡಮ್, ಕಾಫಿ. ಥ್ಯಾಂಕ್ಸ್. ದುರಂದರ ಅವ್ರಿಗೂ ತಗೊಂಬರ್ಬೇಕಾಗಿತ್ತು ರಾಮಕೃಷ್ಣ. ಪರವಾಗಿಲ್ಲ ಬಿಡಿ. ರಾಮಕೃಷ್ಣ 10 ಸಲ ಮೆಟ್ಲು ಹತ್ತಿ ಇಳಿದ್ರೆ ಬೇಗ ವಯಸ್ಸಾಗೋಗತ್ತ ಅವನಿಗೆ. ಬೇಡ ಅಂದಿದ್ದಕ್ಕೆ ಥ್ಯಾಂಕ್ಸ್ ಅತ್ತೆ. ಶಟ್ ಅಪ್. ಅವರ ನತ್ತೆ ಅಂತ ಹೇಗ್ ಕರಿತೀಯ? ಸಾರಿ ಮೇಡಮ್, ಅದು ಬಾಯ್ ತಪ್ಪ ಅನ್ಬಿಟ್ಟೆ. ಇಟ್ಸ್ ಓಕೆ, ಟೆನ್ಷನ್ ಮಾಡ್ಕೋಬೇಡ. ಅಕ್ಕಂದು ಮಗು ಮನ್ಸ ಆಕ್ಷನ್ ತಗೊಳಲ್ಲ ಬಿಡು. ಸೆಕ್ರೆಟರಿ ಆಗಿ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ? ಯಾರಿಗೋಸ್ಕರ ಇದೆಲ್ಲ? ನಿನ್ ಗಂಡನೂ ನಿನ್ನ ಹಚ್ಕೊಂಡಿಲ್ಲ ಅಂತ ಹೇಳಿದ್ಯಲ್ಲ. ನನ್ ಮಕ್ಳಿಗೋಸ್ಕರ ಕಷ್ಟ ಪಡ್ತಾ ಇದ್ದೀನಿ. ಅವ್ರಿಗೆ ನನ್ ಸಂಪಾದನೆ ಮಾಡಿದ ಸಂಬಳ ಸಾಕಾಗದೆ ಹೋದ್ರು ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ನ ನಂಬ್ಕೊಂಡ್ರೆ ಯಾವತ್ತೂ ಒಂದಿನ ನನ್ ದೆಸೆ ತಿರುಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಗಾಯತ್ರಿ ಅಕ್ಕನ ಕೆಳಗೆ ಕೆಲಸ ಮಾಡ್ಬೇಕು ಅಂದ್ರೆ ಎಷ್ಟು ಅದೃಷ್ಟ ಇರ್ಬೇಕು. ಅಂತದ್ರಲ್ಲಿ PA ಆಗಿದೀಯ ಅಂದ್ರೆ ತುಂಬಾ ಪುಣ್ಯ ಮಾಡಿದ್ಯಾಕ. ಇವತ್ತು ಸೆಕ್ರೆಟರಿ ಆಗಿರೋ ನಾನು ನಾಳೆ ಚೇರ್ಮನ್ ಆಗ್ತೀನಿ. ನಿಮ್ಮಪ್ಪಂಗೆ ಎಷ್ಟ್ ಸಲ ಹೇಳಿದ್ರು ಹೀಗೆ ಮಾಡ್ತಾರೆ. ನಾನೇನ್ ಮಾಡ್ದೆ ನಾನಿ? ಆಫೀಸ್ ಫೈಲ್ಸ್ ನ ಮಂಚದ ಮೇಲೆ ಇಡ್ಬೇಡಿ ಅಂತ ಹೇಳಿದ್ದೆ ಅಲ್ವಾ, ಜೊತೆಗೆ ಲ್ಯಾಪ್ಟಾಪ್ ಕೂಡ ಇಲ್ಲೇ ಇಟ್ಟಿದ್ದೀರಾ. ನೀನ್ ತೆಗೆಯೋಣ ಅನ್ಕೊಂಡೆ. ಏನೋ ಯೋಚನೆ ಮಾಡ್ಕೊಂಡ್ ಮರ್ತು ಬಿಟ್ಟಿದ್ದೀರಾ. ಗಾನವಿ ಗಲಾಟೆ ಮಾಡದೆ ಆಡ್ಕೋತಾಳೇನೋ, ಆದ್ರೆ ಗಾಯತ್ರಿ ಬಗ್ಗೆ ನಿಮಗ್ ಗೊತ್ತು ತಾನೆ. ಪೇಪರ್ಸ್ ಎಲ್ಲ ಹರಿದಾಕ್ತಾಳೆ, ವಸ್ತುನೆಲ್ಲ ಒಡ್ದು ಹಾಕ್ತಾಳೆ. ಸೇಮ್ ಅಮ್ಮನ್ ಹಾಗೆ. ಯಾವಮ್ಮ? ಆಹಾ, ಅವ್ರ ಅಮ್ಮನ್ ಹೋಲಿಕೆ ಅಂತಿದ್ದೀನಿ. ಗಾಯತ್ರಿ ಹೆತ್ತ ತಾಯಿನ ನೀವ್ ನೋಡ್ದಾಗ ಮಾತಾಡ್ತಿದ್ದೀರಲ್ಲ. ನೋಡಿದೀನಿ. ಎಲ್ಲಿ? ಇಲ್ಲೇ. ಯಜಮಾನ್ರೇ, ನೀವ್ ನಿಂತ್ಕೊಂಡೆ ಕನ್ಸ್ ಕಾಣ್ತಿದ್ದೀರಾ ಹೇಗೆ? ಹೆತ್ತ ತಾಯಿ ಎಲ್ಲಿದ್ದಾಳೆ? ಸತ್ತೋಗಿದ್ದಾಳಲ್ವಾ? ಮತ್ತೆ ಹುಟ್ಟಿದಾರೆ. ವಿಶಾಲಕ್ಷಮ್ಮ ತಾಯಿ. ಯಜಮಾನ್ರ ಕಣ್ಣಿಗೆ ಇವತ್ತೇನಾಗಿದ್ಯೋ ಏನೋ. ಗಾಯತ್ರಿ ಹೆತ್ತ ತಾಯಿ ಬಗ್ಗೆ ಕೇಳಿದ್ರೆ ನನ್ ಕಡೆ ತೋರಿಸ್ತಾ ಇದಾರೆ. ಶಾಸ್ತ್ರಿಗಳ ಮಗಳು ಶಾರದಕ್ಕ ತೀರ್ಕೊಂಡಿದ್ದಾಳೆ ಅಂದ್ರೆ ಮತ್ತೆ ಹುಟ್ಟಿದಾಳೆ ಅಂತಿದ್ದಾರೆ. ಗಾಯತ್ರಿ, ಯೋಚನೆಲ್ ಮುಳುಗೋಗಿರೋ ನಿಮ್ಮಪ್ಪ ನನ್ನನ್ನು ಯೋಚನೆಲ್ ಮುಳುಗ್ಸೋ ಹಾಗೆ ಮಾತಾಡಿದ್ರೆ ಹೇಗ್ ಹೇಳು? ಸರಿ ನೇಣಿ, ಆ ವಿಷಯ ಬಿಟ್ಟಾಕು. ಮನೇಲಿ ನಡೀತಿರೋದನ್ನ ನೋಡಿದ್ರೆ ನಿನಗೇನ್ ಅನಿಸ್ತಿದೆ? ನನ್ ತಂಗಿ ಬಗ್ಗೆನಾ, ಅತ್ತೆ ಬಗ್ಗೆನಾ? ಇಬ್ಬರು ವಿಷಯಕ್ಕೂ ಬಂದ್ರು ಸುಮನ ಚಂದ್ರಕಾಂತ ಮಣಿನ ನೋಡಿದ್ಮೇಲೆ ಗಂಡಸ್ ಧ್ವನಿಯಲ್ಲಿ ಮಾತಾಡಿದ್ಲು. ತುಂಬಾ ಎಮೋಷನಲ್ ಆಗ್ಲು. ತಿಲೋತ್ತಮ್ಮ ಮಾಮಂತೂ ವಿಶಾಲಾಕ್ಷಿ ತಲೆಗೆ ಡಿಕ್ಕಿ ಹೊಡೆದ್ಮೇಲೆ ಮೆಮೊರಿಲಿ ಫ್ಲಾಶ್ ಬ್ಯಾಕ್ಗೆ ಹೋಗಿದ್ದಾರೆ. ತುಂಬಾ ದಿನಗಳು ನಮ್ಮನೇಲೆ ಉಳ್ಕೊಂಡಿದ್ದಂತ ಸಖೆ ಕಿಡ್ನಾಪ್ ಆದ್ಲು ಅನ್ಕೊಂಡ್ವಿ. ಆದ್ರೆ ನಮ್ಮನೆಯವರೇ ಯಾರೋ ಮರ್ಡರ್ ಮಾಡಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹೇಳಿದ್ರು. ಇಂಥ ಕ್ಲೂ ಸಿಗದೆ ಇರೋ ವಿಷಯಗಳು ಯಾಕೆ ನಮ್ ಗಮನಕ್ಕೆ ಬರ್ತಿದೆ ಅಂತ. ಯೋಚನೆ ಮಾಡ್ಬೇಡಿ ಯಜಮಾನ್ರೆ. ನನ್ ತಂಗಿ ವಿಷಯ ಅಂತೀರಾ? ಬರೋ ತಿಂಗಳು ಅವಳ ಹೆರಿಗೆ ಆಗೋರ್ಗೂ ಕಾಯ್ಬೇಕು. ಅತ್ತೆ ವಿಷಯಕ್ಕೆ ಬಂದ್ರೆ
ಅವ್ರು ಒಪ್ಕೊಳ್ದೆ ಹೋದ್ರು ವಿಶಾಲಾಕ್ಷಿ ತಲೆಗೆ ಕೀ ಹೊಡಿಯೋಗ್ ಮಾಡಿದ್ರೆ ಆ ಸಮಸ್ಯೆನೂ ಹೋಗುತ್ತೆ. ಸಖಿ ಸಾವನ್ ಬಗ್ಗೆನ ಹಗುರವಾಗಿ ತಗೋಬಾರ್ದು. ಈ ಮನೆಯವರೇ ಯಾರೋ ಆ ಕೆಲ್ಸನ ಮಾಡಿರ್ತಾರೆ, ಆದ್ರೆ ಯಾರು ಅಂತ ಪೊಲೀಸ್ಗೂ ಕೂಡ ಗೊತ್ತಾಗಿಲ್ಲ. ಯಾಕೆ ಹಾಗೆ? ಯಾರನ್ನೂ ಅನುಮಾನಿಸ್ತಿಲ್ವಾ? ನನ್ನನ್ನು ಕೇಳಿದ್ರೆ ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ಹೇಳ್ತೀನಿ. ಹೇಳಿ. ಸುಮ್ಮನ ಮೇಲೆ ನನ್ಗೆ ಅನುಮಾನ ಇದೇನೇನಿ. ಬೇಜಾರು ಮಾಡ್ಕೋತಿ ಅನ್ಕೊಂಡ್ರೆ ನಗ್ತಾ ಇದೆಯಲ್ವಾ ನೀನು? ಯಾಕಂದ್ರೆ ಸಖಿನ ಸಾಯಿಸಿದ್ದು ಸುಮನ ಅಲ್ಲ. ವಾಟ್? ಈ ಕೊಲೆಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ನಿನ್ ಹತ್ರನೇ ಇದೆ. ಸುಮನ ಮಂಗೇನು ಹುಚ್ಚ? ಅವಳ ಹತ್ರ ಇದ್ದಾಗ ಯಾಕೆ ಹುಡುಕ್ಬೇಕು? ಈ ಡಮಕ್ಕ ಏನ್ ಮಾತಾಡ್ತಾಳೋ ಅರ್ಥನೇ ಆಗಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಸಿಟ್ ಮಾಡ್ಕೋಬೇಡ ಸುಮನಾ. ನಿನ್ ಹತ್ರ ಇರೋ ಬಂಗಾರದ ಹಾವಿಂದ ಆ ಪೆಟ್ಟಿಗೆ ಎಲ್ಲಿದೆ ಅಂತ ತಿಳ್ಕೋಬಹುದು ಅಂತ ಹೇಳಿದೆ. ನಿಜಾನಾ? ಅದು ಹೇಗೆ? ಒಂದ್ ನಿಮಿಷ. ಬಾಯಲ್ಲಿ ಆಗ್ತಿದ್ಯಾ? ಕುಡಿ 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 ಕುಡಿ. ನಾನ್ ಕುಡಿಯಕ್ಕಲ್ಲ, ಆ ಬಂಗಾರದ ಹಾವನ ಇದ್ರೊಳಗೆ ಹಾಕು ಸುಮ್ನ. ಏನ್ ಮಾಡ್ತಿದ್ದಾಳ ಚಿಕ್ಕಪ್ಪ? ಶಿವ ಭಕ್ತಿ ಅಲ್ವಮ್ಮ, ಏನೋ ಮಾಡ್ತಿರ್ಬೇಕು. ಡಮ್ಮೋ ಡಮ್ಮ. ಎಲ್ಲಿದೆ ಅಂತ ಗೊತ್ತಾಯ್ತಾ? ಗೊತ್ತಾಗುತ್ತೆ. ಈಗಿಲ್ ನೋಡು. ನೀರು ಮಾಯ ಎಲ್ಲೋಯ್ತಾ? ಸುಮ್ಮನನ್ ಬಾಯೊಳಗಿದೆ. ಅಯ್ಯಪ್ಪ, ಅಲ್ಲ, ನನ್ ಬಾಯೊಳಗ್ ನೀರ್ ಹೇಗ್ ಬಂತು? ಬಂಗಾರದ ಹಾವು ಕುಡ್ದಿದ್ರಿಂದ. ಅದೇ ಕುಡಿತಾ? ನಾನ್ ನುಂಗದ್ನಲ್ಲ, ನಂಗೇನು ಅರ್ಥ ಆಗ್ತಿಲ್ವಲ್ಲ. ಅದೇ ಮಹತ್ವಗಳ ಗಮ್ಮತ್ತು. ನಿಮ್ ಮ್ಯಾಜಿಕ್ ಎಲ್ಲ ಪಕ್ಕಗಿಟ್ಟು ಆ ಪೆಟ್ಟಿಗೆ ಎಲ್ಲಿದೆ ಅಂತ ಹೇಳು. ನಾನ್ ಹೇಳೋದ್ ಬೇಕಾಗಿಲ್ಲ, ನೀನು ಉಗ್ದಿರೋ ನೀರೇ ತೋರ್ಸತ್ತೆ ಪೆಟ್ಟಿಗೆ ಎಲ್ಲಿದೆ ಅಂತ. ಮಾಮ್, ಮಮ್ಮಿ ಏನೋ ಮಮ್ಮಿ, ಮರ್ಯಾದೆಯಿಂದ ಆಚೆ ಹೋಗ್ತೀಯಾ ಇಲ್ವೋ? ಟೀನೇಜ್ ಹುಡುಗಿ ಅಂತ ಅನ್ಕೊಂಡಿರ್ಬೇಕೇನೋ. ನನ್ ಗಂಡಂಗ್ ತಕ್ಕ ಶಾಸ್ತಿ ಆಯ್ತು. ಅದಕ್ಕೆ ಇಲ್ಲೇನ್ ಮಾಡ್ತಿದ್ದೀರಾ? ರೂಮ್ ಒಳಗ್ ನನ್ ಗಂಡ ಹೊಡಿಸ್ಕೊಳ್ಳೋದನ್ನ ನೋಡ್ತಿದ್ದೀನಿ ವಿಶಾಲ್. ಯಾರು ಹೊಡಿತಿರೋದು? ಇನ್ಯಾರು? ತಮಗ್ ತಾವೇ ಟೀನೇಜ್ ಹುಡುಗಿ ಅಂತ ಅನ್ಕೊಂಡಿರೋ ನಿಮ್ ಸಾಕಮ್ಮ. ಒಂದ್ಸರ್ತಿ ಒಳಗಡೆ ಏನಕ್ ನೋಡು. ಹಾ, ನೀವ್ ಯಾಕೆ ಹೀಗ್ ಮಾಡ್ತಿದ್ರ ಅಂತಾನು ನಿಮ್ಗೇನು ಗೊತ್ತಾಗ್ತಿಲ್ಲ ಮಾಮ್. ಬನ್ನಿ ಈ ಕಡೆ ಬನ್ನಿ, ಕೂತ್ಕೊಳ್ಳಿ. ಅಯ್ಯೋ, ಮತ್ತೆ ಯಾಕೆ ಹೊಡ್ದಿದ್ದು? ನನ್ನನ್ನು ಟಚ್ ಮಾಡಿದ ಪ್ರತಿ ಸಲಾನು ಹೊಡಿತೀನಿ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಕಂಡ್ರೆ ಸಾಕು ನಾಯಿ ತರ ಜೊಲ್ ಸುರಿಸ್ತಾರೆ. ಕರ್ಮ, ಈ ಕರ್ಮ ನನ್ ಕೈಲಿ ನೋಡಕ್ಕಾಗ್ತಿಲ್ಲ. ನನ್ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಪ್ಪ. ಏನ್ ಗೊಣಗ್ತಾ ಇದೀಯಾ? ಹೊರಡಿ ಇಲ್ಲಿಂದ. ಹೋಗ್ತೀನಿ ಬಿಡಿ.
ನಿಮ್ಮನ್ ಮಾಮ್ ಅಂತ ಕರೆಯೋದೆ ತಪ್ಪು ಅನ್ನೋ ತರ ಹೇಳ್ತಿದ್ದೀರಾ? ಸರಿ ಆಯ್ತು, ಆ ಲೆಟ್ರ್ ನೋಡಿದ್ದೇನೆ. ಯಾಕೆ ಪ್ರಜ್ಞೆ ತಪ್ಪಿದೋದ್ರಲ್ಲ ಅದನ್ನಾದ್ರೂ ಹೇಳಿ ಸಾಕು. ಲೆಟರಾ? ಅಯ್ಯೋ, ನನ್ ಗಂಡ ಸಾಮಾನ್ಯದವನಲ್ಲ ಅಲ್ವಾ ವಿಶಾಲ್. ಗಾಯತ್ರಿ ಪುಟ್ಟಿ ಹಾಕಿರೋ ಸೈನನ್ನ ನೋಡಿದ ತಕ್ಷಣ ಅತ್ತೆಗೆ ತಲೆ ತಿರುಗ್ತಲ್ಲ, ಆ ವಿಷಯನ ನೆನಪು ಮಾಡ್ತಾ ಇದ್ದಾರೆ. ಹೌದು ಅದಕ್ಕೆ ನಮ್ಮಮ್ಮನ ಸೈನ್ನ ಈ ಅಮ್ಮ ನೋಡಿದ ತಕ್ಷಣ ಎಲ್ಲೋ ನೋಡ್ದ ಹಾಗೆ ಸಡನ್ ಆಗಿ ಶಾಕಿಗೆ ಒಳಗಾಗಿ ಹೀಗಾಗ್ಬಿಟ್ಟಿದ್ದಾರೆ. ನೈನಿ ನೋಡಕ್ಕೂ ಮುಂಚೆ ಆ ಪೇಪರ್ನ ನಾನು ತಗೊಂಡಿದ್ದು ಒಳ್ಳೇದಾಯ್ತು ವಿಶಾಲ್. ಎಸ್, ಈಗ ಈ ತಿರುತ್ತುಮಂಗೆ ನೆನಪು ಬರ್ಬೋದಾ? ಮೋಸ್ಟ್ಲಿ ಬರಲ್ಲ ಅನ್ಸತ್ತೆ. ಈ ಸಿಚುವೇಶನ್ ಅಲ್ಲಿ ಹೀಗಿರೋದೇ ಒಳ್ಳೇದು. ಹಾಗಂತ ಹೀಗೆ ಬಿಡಕ್ಕಾಗಲ್ವಲ್ಲ ಅದಕ್ಕೆ. ನಿಜಾನೇ, ಗಾಯತ್ರಿ ಅತ್ತೆ ಟಾರ್ಗೆಟ್ ಬೇರೆನೇ ಅಲ್ವಾ? ನನ್ ಮೇಲ್ ಮಾತ್ರ ಬೀಳ್ಬೇಡ ಅಕ್ಕ. ನಾನ್ ಬೀಳಲ್ಲ, ಅತ್ತೇನೆ ಬೀಳಿಸ್ತೀನಿ. ಶಪಥನ ನಾವು ಮಾಡಿದ್ವಿ ನೈನಿ, ಆದ್ರೆ ಅತ್ತಿಗೆನಾ ವಿಶಾಲಾಕ್ಷಿ ಮೇಲ್ ಬೀಳೋ ಹಾಗೆ ಮಾಡಕ್ಕಾಗ್ಲಿಲ್ಲ. ಅಮ್ಮ, ನೀನ್ ಹೋಗ್ ಆಡು. ನಾನ್ ಅಲ್ಲಾಡ್ದೆ ಇಲ್ಲೇ ನಿಂತ್ಕೊಂಡಿದ್ದೀನಿ, ಆದ್ರೆ ಯಾರು ನಾನು ಹೇಳಿದ ಕೆಲ್ಸ ಸರಿಯಾಗಿ ಮಾಡ್ತಾ ಇಲ್ಲ. ಅಬ್ಬಾ, ನೆಕ್ಸ್ಟ್ ಯಾರು? ಬೇಗ ಬರ್ಬೇಕು. ನಾನ್ ಗೆಲ್ಲೋದು ನೀವ್ ಸೋಲೋದು ಆಗ್ತಾನೇ ಇದೆ. ನಮ್ ತಂಗಿ ನೈನಿ ಬರ್ತಾಳೆ. ನೈ, ನೀನ್ ಹೋಗು. Come on, Nainama, come on. Come on, Nani. ನೈನಿ ಕಮಾನ್, ಕಮಾನ್ ನೈನಿ, ಕಮಾನ್ ನೈನಿ, ಕಮಾನ್. Come on, Nainama, come on, come on, Nainama. ಅಕ್ಕ ಅಕ್ಕ ಅಕ್ಕ, ಕಮಾನ್ ಕಮಾನ್ ಕಮಾನ್. ಕಮಾನತ್ಗೆ ರತ್ತೋ ರತ್ತೋ ರಾಯರ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ, 16 ಕಾಸಲಾರೆ, ಬೈಟ್ ಕಂಬ ಬಾಳೆ ಕಂಬ. Come on, Nani. Nani. ನೈನಿ, ತಿರ್ಗ್ಸು ತಿರ್ಗ್ಸು, ಫಾಸ್ಟ್ ಆಗಿ ತಿರ್ಗ್ಸು. ಕಮಾನ್ ಕಮಾನ್ ಅತ್ಗೆ. ಕಾಶಿಪಟ್ನ ಜೋಡಿ ಶಾಲು, ನಿಂಗೊಂದ್ ಶಾಲು ನನ್ಗೊಂದ್ ಶಾಲು, ಚಿಕ್ ಚಿಕ್ ಬಟ್ಲು, ಬಟ್ಲಲ್ಲಿ ಮಿಠಾಯಿ, ನನ್ ತಾತನ್ಗೊಂದು ಹಾಗೆ ನನ್ಗೊಂದು, ಇನ್ ಮಿಕ್ಕಿರೋ ಮಿಠಾಯಿ ನಿನಗೆ ಸೇರಿ.